ವೆಲ್ಕಮ್ ಟು ಭೂಮಿಕಾ ಕುಕಿಂಗ್ ಚಾನಲ್. ನಾನು ಇವತ್ತು ಏನು ಮಾಡ್ತಿದ್ದೀನಪ್ಪ, ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಮತ್ತು ಸಿಂಪಲ್ ಕೂಡ. ಏನೆಲ್ಲ ಪದಾರ್ಥ ಬೇಕು ನೋಡೋಣ. ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿ ಬಟಾಣಿ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ, ಬೀಟ್ರೋಟ್ ಸ್ವಲ್ಪ ತೊಗೊಂಡಿದ್ದ ಮೇಲೆ ಹಸಿಮೆಣಸಿನ್ಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಅದು ಫ್ರೆಂಡ್ಸ್, ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇರೋ ಪಾತ್ರೆ ತೊಗೊಳ್ಳಿ. ಓಕೆ, ಇವಾಗ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಗಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಒಂದು 4 ಹಸಿ ಬಟಾಣಿ ಸೋಸ್ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಬೀನ್ಸು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸ್ನ ಹಾಕ್ತಾಯಿದ್ದೀನಿ. ನೀವು ನೋಡಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಮಾಡ್ತೀರಲ್ಲ ಅದನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ತರಕಾರಿ ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ, ನಿಮ್ಗೆ ಹೇಗೆ ಬೇಕೋ ಹಾಗೆ, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ತರಕಾರಿ ಜಾಸ್ತಿ ಇದ್ದರೆ ಇಷ್ಟ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ. ಇದು ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಒಂದು 2 ನಿಮಿಷ. ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಒಂದು 2 ನಿಮಿಷ, ಭಾಳ ಬೇಡ, ಒಂದು 2 ನಿಮಿಷ ಅಷ್ಟೇ. ಆಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅದು ನೋಡಿ ತರಕಾರಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದನ್ನು ಕೂಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗೋ ರೀತಿ. ಇವಾಗ ಒಂದು ಸ್ವಲ್ಪ ನಾನು ಕೆಂಪು ಬೀಟ್ರೋಟ್ ಬರುತ್ತಲ್ವ, ಅದನ್ನು ಸ್ವಲ್ಪ ತುರಿದು ತೊಗೊಂಡಿದ್ದೆ, ಕಲರ್ಗೋಸ್ಕರ ಅಷ್ಟೇ. ಬೇಕಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಆಮೇಲೆ ನೋಡಿ ಕಲರ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ನಾನು ಬೀಟ್ರೋಟ್ ತೊಗೊಂಡಿದ್ದೆ, ಕಲರ್ ಸಂಬಂಧ ಅಷ್ಟೇ. ನೀವು ಬೇಕಾದ್ರೆ ಹಾಕಿ, ಇಲ್ಲ ಸ್ಕಿಪ್ ಕೂಡ ಮಾಡಿ. ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಮೇಲೆ ಎಲ್ಲ ತರಕಾರಿನೂ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಇಟ್ಟು ಮತ್ತು ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗೋ ರೀತಿ. ನಾನು ಲಾಸ್ಟಲ್ಲಿ ಈ ತರಕಾರಿ ಎಲ್ಲ ಹಾಕಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡು, ಆಮೇಲೆ ಲಾಸ್ಟಲ್ಲಿ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಸ್ವಲ್ಪ ಕುಕ್ ಆದರೆ ಸಾಕು ಎಣ್ಣೆಯಲ್ಲಿ. ಆಮೇಲೆ ನಾವು ಅಕ್ಕಿ ಹಾಕಿ ಮೇಲೆ ಮತ್ತೆ ಕುಕ್ ಆಗುತ್ತಲ್ಲ, ಆವಾಗ ಚೆನ್ನಾಗಿ ತರಕಾರಿ ಬೇಯುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಇವಾಗ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಸ್ಕೊತೀನಿ, ಆಮೇಲೆ ಹಾಕ್ತೀನಿ. ಫ್ರೆಂಡ್ಸ್, ನಾನು ಇವಾಗ ಎಲ್ಲ ಕರೆಕ್ಟಾಗಿ ಎಲ್ಲ ಮಿಕ್ಸಿಂಗ್ ಎಲ್ಲ ಆಗಿದೆ. ಈಗ ಫೈನಲ್ ಆಗಿ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ನೋಡಿ, ನಿಮ್ಮ ಕ್ವಾಂಟಿಟಿ ನೋಡಿಬಿಟ್ಟು ನೀವು ಸ್ವಲ್ಪ ನೀರಲ್ಲಿ ಒಂದು 2 ರಿಂದ 3 ನಿಮಿಷ ನೆನೆದ್ರೂ ಸಾಕು, ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಫಸ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ, ಮೇಲೆ ನೀರು ಹಾಕಿ. ಯಾವ ಪಾತ್ರೆಯಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಅಕ್ಕಿ ತೊಗೊತೀರಲ್ಲ ಅದು 2 ಪಟ್ಟು ನೀರು ಹಾಕಿ. ಚಿಕನ್ ಮಸಾಲ ಉಳಿಸಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಅಕ್ಕಿ ಎಲ್ಲ ಹಾಕಿದ್ಮೇಲೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ.
ಫ್ರೆಂಡ್ಸ್, ಇವಾಗ ಫೈನಲಿ ಒಂದು ಚಮಚದಷ್ಟು ಇಲ್ಲ ಒಂದು ಸ್ಪೂನಷ್ಟು ನಾವು ಆಯಿಲ್ ಹಾಕ್ಕೋಬೇಕು. ಇವಾಗ ನಾವು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ. ನೀವು ಇದೇ ರೀತಿ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕಿ, ಹಾಗಂದ್ರೆ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಅದು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಲ್ಲ, ಅದು ಸ್ವಲ್ಪ ನೀರೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ ನಾನು ಹೇಳಿದ್ನಲ್ಲ ಆ ಕ್ವಾಂಟಿಟಿಯಲ್ಲಿ. ನೀವು ಕುಕ್ಕರಲ್ಲಿ ಮಾಡೋದಾದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕಿ ಅಷ್ಟು. ಇವಾಗ ಅದು ಕ್ಲೋಸ್ ಮಾಡಿ ಒಂದು 10ರಿಂದ 12 ನಿಮಿಷ ಬೇಕು ಇದು ಆಗೋಕ್ಕೆ. ಆಮೇಲೆ ತೋರಿಸ್ತೀನಂತೆ, ಸ್ಟೇಟ್ಯೂನ್ ಆಗಿರಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು 15 ನಿಮಿಷ ಆಗಿದೆ. ಹೇಗೆ ಬಂದಿದೆ ನೋಡೋಣ ಪಲಾವು. ಕ್ಲೀನಾಗಿ ಬೆಂದಿದೆ, ಅನ್ನ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ. ಇವಾಗ ಟೇಸ್ಟ್ ಮಾಡಿ ನೋಡೋಣಂತೆ. ಫ್ರೆಂಡ್ಸ್, ಇವಾಗ ಟೇಸ್ಟ್ ಮಾಡೋಣ ಹೇಗಾಗಿದೆ ನೋಡೋಣ. ತರಕಾರಿ ಎಲ್ಲ ಕ್ಲೀನಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ, ಮಸ್ತ್ ಸೂಪರಾಗಿ ಬಂದಿದೆ. ಫ್ರೆಂಡ್ಸ್, ನೀವು ಕೂಡ ಇದನ್ನು ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಪಲಾವ್ ರೆಸಿಪಿ. ಟ್ರೈ ಮಾಡಿ. ಮತ್ತು ಇದೇ ರೀತಿ ರೆಸಿಪೀಸ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ರೆಸಿಪಿ ಹೇಗಾಗಿತ್ತು ಅಂತ. ಮತ್ತು ಇನ್ನೊಂದು ರೆಸಿಪಿಗೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.